ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ನಾಳೆ ನಿರ್ಭಯ ಹಂತಕರು ಗಲ್ಲಿಗೇರ್ತಾರ. ಪವನ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಗಲ್ಲು ಶಿಕ್ಷೆಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ಪವನ್ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ ಪಟಿಯಾಲ ಕೋರ್ಟ್. ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಪವನ್ ಕುಮಾರ್ ಗುಪ್ತಾ. ಏನಾಗತ್ತೆ ಪವನ್ ಕುಮಾರ್ ಕ್ಷಮಾದಾನ ಅರ್ಜಿ? ಗಲ್ಲು ಶಿಕ್ಷೆಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ಪವನ್ ಕುಮಾರ್ ಗುಪ್ತಾನ ಈ ಒಂದು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಬಹುದು ಕ್ಷಮಾದಾನ ಅರ್ಜಿ ಅನ್ನುವಂಥದ್ದು ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ ಪಟಿಯಾಲ ಕೋರ್ಟ್. ನಾಳೆ ಹಂತಕರಿಗೆ ಗಲ್ಲು ಫಿಕ್ಸ್ ಆಗತ್ತಾ? ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಪವನ್ ಕುಮಾರ್ ಗುಪ್ತಾ. ರಾಷ್ಟ್ರಪತಿಯ ಮುಂದಿದೆ ಕ್ಷಮಾದಾನ ಅರ್ಜಿ. ಕೇಂದ್ರ ಗೃಹ ಇಲಾಖೆಯಿಂದ ಅರ್ಜಿಯನ್ನ ಕಳುಹಿಸಲಾಗಿದೆ. ಸಂಜೆಯ ಒಳಗೆ ಅರ್ಜಿಯ ನಿರ್ಧಾರದ ಬಗ್ಗೆ ಖಚಿತ ಮಾಹಿತಿಯನ್ನು ಕೂಡ ಸಿಗಲಿದೆ. ಅರ್ಜಿಯ ಆದೇಶವನ್ನ ಪಟಿಯಾಲ ಕೋರ್ಟ್ ಕಾಯ್ದಿರಿಸಿದೆ. ಕ್ಷಮಾದಾನ ಅರ್ಜಿಯನ್ನ ಪವನ್ ಕುಮಾರ್ ಗುಪ್ತಾ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಏನಾಗಬಹುದು ಕ್ಷಮಾದಾನ ಅರ್ಜಿ ಅನ್ನುವಂತಹ ಒಂದು ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದ್ರೆ ಅವರಿಗೆ ಗಲ್ಲಾಗಲೇಬೇಕು ಅನ್ನೋದು ಇಡೀ ಒಂದು ದೇಶದ ಜನರ ಒಕ್ಕೊರಲ ಆಗ್ರಹ. ಕೇಂದ್ರ ಗೃಹ ಇಲಾಖೆಗೆ ಈಗಾಗಲೇ ಅರ್ಜಿಯನ್ನ ಕೂಡ ಕಳುಹಿಸಲಾಗಿದೆ. ರಾಷ್ಟ್ರಪತಿ ಮುಂದಿದೆ ಪವನ್ ಕ್ಷಮಾದಾನ ಅರ್ಜಿ. ಕೇಂದ್ರ ಗೃಹ ಇಲಾಖೆ ಒಂದು ಅರ್ಜಿಯನ್ನು ಕಳುಹಿಸಿದೆ. ಸಂಜೆ ಒಳಗೆ ಅರ್ಜಿ ನಿರ್ಧಾರ ಖಚಿತ ಆಗಲಿದೆ. ಈ ಮೂಲಕ ಏನು ಆಗಬಹುದು? ರಾಷ್ಟ್ರಪತಿಯ ಮುಂದಿದೆ ಪವನ್ ಕ್ಷಮಾದಾನ ಅರ್ಜಿ. ಸೊ ನಾಳೆ ಹಂತಕರಿಗೆ ಗಲ್ಲು ಫಿಕ್ಸ್ ಅನ್ನುವಂತಹ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಬೆಳಗ್ಗೆ 6 ಗಂಟೆಯ ಒಳಗೆ ಈ 4 ಆರೋಪಿಗಳನ್ನ ಗಲ್ಲಿಗೇರಿಸಲಾಗತ್ತೆ ಅಂತ ಹೇಳಿದ್ರು ಕೂಡ ಹಂತಕರಿಗೆ ಗಲ್ಲಾಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಪವನ್ ಗುಪ್ತಾ ಈಗಾಗಲೇ ಕ್ಷಮಾದಾನ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದ. ಕ್ಷಮಾದಾನ ಅರ್ಜಿಯ ವಿಚಾರಣೆ ಪಟಿಯಾಲ ಹೌಸ್ ಕೋರ್ಟ್ ನಲ್ಲೂ ಕೂಡ ಇದೆ. ಇನ್ನು ರಾಷ್ಟ್ರಪತಿಗೆ ಕೂಡ ಈ ಒಂದು ಕ್ಷಮಾದಾನ ಅರ್ಜಿಯನ್ನ ಕಳುಹಿಸಿದೆ ಕೇಂದ್ರ ಗೃಹ ಇಲಾಖೆ. ಏನಾಗಬಹುದು? ಹಂತಕರಿಗೆ ಗಲ್ಲ ಆಗುತ್ತಾ? ನಾಳೆಯೇ ಆಗುವ ಚಾನ್ಸಸ್ ಇದೆಯಾ? ಹಂತಕರು ಇದರಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ಯಾಕಂದ್ರೆ ಹಂತಕರು ಪ್ರತಿ ಬಾರಿ ಕೂಡ ಒಂದೊಂದು ರೀತಿಯಾದಂತಹ ಆಕ್ಷೇಪಣೆಗಳನ್ನ ಸಲ್ಲಿಸ್ತಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಕೆ.ವಿ. ಧನಂಜಯ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧನಂಜಯ್ ಅವರೇ, ಹಂತಕರಿಗೆ ಗಲ್ಲು ಶಿಕ್ಷೆ ಫಿಕ್ಸ್ ಅಂತ ಬಹಳ ದಿನಗಳಿಂದ ಹೇಳ್ತಾ ಇದ್ರು ಕೂಡ ಅದು ಮುಂದೂಡಿಕೆ ಆಗ್ತಾನೆ ಇದೆ. ಒಂದೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳು ಆರೋಪಿಗಳ ಪರವಾಗಿ ಸಲ್ಲಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಈಗ ರಾಷ್ಟ್ರಪತಿಯ ಒಂದು ಅಂಗಳಕ್ಕೆ ಹೋಗಿದೆ ಪವನ್ ಕುಮಾರ್ ಗುಪ್ತಾನ ಒಂದು ಅರ್ಜಿ. ಏನಾಗಬಹುದು? ಮುಂದಿನ ಪ್ರಾಸೆಸ್ ಏನೇನಿದೆ? ರಾಷ್ಟ್ರಪತಿಯವರ ಆದೇಶ ಅಂದ್ರೆ ತೀರ್ಮಾನ ಏನೇ ಇದ್ರು ಕೂಡ ಅಂದ್ರೆ ನಾವಿಲ್ಲಿ ಕಾನ್ಫಿಡೆಂಟ್ ಆಗಿರ್ಬಹುದು. ರಾಷ್ಟ್ರಪತಿಗಳು ಈಗ 3 ಜನ ಬೇರೆ ಕಾನ್ವಿಕ್ಟ್ ಗಳು, ಯಾಕಂದ್ರೆ ಇದು ಕಾನ್ಸ್ಪಿರಸಿ ಕೇಸ್ ಆಗಿರೋದ್ರಿಂದ 3 ಜನ ಕಾನ್ವಿಕ್ಟ್ ಕೇಸ್ಗಳಲ್ಲಿ ಈಗಾಗಲೇ ರಾಷ್ಟ್ರಪತಿಯವರು ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಅದೇ ತೀರ್ಮಾನವನ್ನು ಕೂಡ ಇಲ್ಲೂ ಅವ್ರು ತಗೊಳ್ಬೇಕಾಗತ್ತೆ. ಇಲ್ಲಿ ವ್ಯತಿರಿಕ್ತವಾದಂತ ತೀರ್ಮಾನ ತಗೊಳ್ಳಿಕ್ಕೆ ಅವಕಾಶವಿರೋದಿಲ್ಲ ಅಂತ ಹೇಳ್ಬೇಕಾಗತ್ತೆ. ಆದ್ರೆ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಅವರು ತಗೊಂಡಂತ ತೀರ್ಮಾನ ಅಂದ್ರೆ ತಿರಸ್ಕಾರ ಒಂದ್ ವೇಳೆ ಇವತ್ತು ಮಾಡಿದ್ರೆ ತಿರಸ್ಕಾರವಾದ ದಿನದ ನಂತರದ 14 ದಿನಗಳ ಕಾಲ ಅವ್ರನ್ನ ಒಂದು ಹ್ಯಾಂಗ್ ಮಾಡೋ ಹಾಗಿಲ್ಲ ಅಂತ ಜೈಲ್ ಮ್ಯಾನ್ಯುಯಲ್ ಹೇಳುತ್ತೆ. ಯಾಕಂದ್ರೆ ಈ ಜೈಲ್ ಮ್ಯಾನ್ಯುಯಲ್ ಗಳೆಲ್ಲವೂ ಕೂಡ ಬಂದಿದ್ದಂತದ್ದು ಸುಮಾರು 1950-60 ಆ ಸಮಯದಲ್ಲಿ. ಈಗಿನ ತ್ವರಿತ ಕಮ್ಯುನಿಕೇಶನ್ ಅವಾಗ ಇರ್ಲಿಲ್ಲ. ಅಂಡ್ ಸೊ ಇದ್ರ ಉದ್ದೇಶ ಏನಂದ್ರೆ ಆದೇಶವನ್ನ ಕಾಗದ ರೂಪದಲ್ಲಿ ಒಂದು ಎಲ್ಲೇ ತಲುಪಿಸ್ಬೇಕಾದ್ರೂ ಸ್ವಲ್ಪ ಸಮಯಾವಕಾಶ ಬೇಕಾಗೋದ್ರಿಂದ ಆ ಕಾಗದ ರೂಪದಲ್ಲಿ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ತರನಾದ 14 ದಿನಗಳ ಕಾಲಾವಕಾಶ ಇದೆ. ಸೊ ಇದೇ 14 ದಿನಗಳ ಕಾಲಾವಕಾಶ ಕೊಡ್ಬೇಕು ಅನ್ನುವಂತ ಕಾರಣಕ್ಕೆ ಮೊದಲನೇ ಬಾರಿ ಇದು ಮುಂದೂಡಿದಂತದ್ದು. ಮ್ಯಾಜಿಸ್ಟ್ರೇಟ್ ರವರು ಏನು ಡೆತ್ ವಾರೆಂಟ್ ಓಡಿಸಿದ್ರು. ಸೊ ಅದೇ ರೀತಿ ಈಗ ಮತ್ತೆ ಆಗ್ಬಹುದು ಅಂತ ಭಾವಿಸಬಹುದು. ಬಟ್ ಕಾನೂನಾತ್ಮಕವಾಗಿ ಹೇಳೋದಾದ್ರೆ ಇದು ಅನಿವಾರ್ಯ, ಗಲ್ಲಿಗೇರಿಸುವಂತದ್ದು ಅನಿವಾರ್ಯ. ಆದ್ರೆ ಗಲ್ಲಿಗೇರಿಸಬೇಕಾದಂತ ದಿನ ನಿಗದಿ ಆಗಿರುವಂತದ್ದು ಮುಂದೆ ಹೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನಾಳೆನೇ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ. ಮತ್ತೆ ಈ ರೀತಿ ಹೇಳಲಿಕ್ಕೆ ಕಾನೂನಿನ ಈಗ ಒಂದ್ ವೇಳೆ ಈಗ ನಾನು ಕಾನೂನಿನ ನಾಲೆಡ್ಜ್ ಇಟ್ಕೊಂಡು ಮಾತನಾಡ್ತಿದ್ರು ಕೂಡ ಸಾರ್ವಜನಿಕರ ದೃಷ್ಟಿಕೋನದಿಂದ ನೋಡಿದ್ರೆ ನಾವು ಈ ರೀತಿ ಖಂಡಿತ 2 ವಾರಗಳ ನಂತರವಾದ್ರೂ ಆಗತ್ತೆ ಅಂತ ನಾವ್ ಯಾವ ಒಂದು ಖಾತ್ರಿಯಿಂದ ಹೇಳ್ತೀವಿ ಅಂತ ಖಾತ್ರಿ ಸಾರ್ವಜನಿಕರಿಗೆ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಇದು ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ತಿದೆ ಅಂತ ಹೇಳ್ಬೇಕಾಗತ್ತೆ ಈ ಪ್ರಕರಣ. ಯಾಕೆಂದ್ರೆ ಯಾವ ಪ್ರಕರಣವನ್ನ ಸಾರ್ವಜನಿಕರು ಗಮನಿಸ್ತಿದ್ದಾರೆ, ಎಷ್ಟು ನಮ್ಮ ಒಂದು ದಕ್ಷತೆಯಿಂದ ವ್ಯವಸ್ಥೆ ನಡೆಯುತ್ತೆ ಅಂತ ಒಂದು ಪ್ರಕರಣದಲ್ಲಿ ಈ ರೀತಿ ಆದಾಗ
ವಕೀಲರು ಹೇಳುವಂತ ಏನು ಖಾತ್ರಿ ಇರುತ್ತೆ ಆ ಖಾತ್ರಿಯನ್ನ ಸಾರ್ವಜನಿಕರು ತಗೊಳ್ಳೋದಿಲ್ಲ. 2 ವಾರಗಳ ನಂತರ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ. ಒಂದು ವೇಳೆ 2 ವಾರ ನಾಳೆ ಆಗೋದಿಲ್ಲ ಅನ್ನೋದಾದ್ರೆ ಇನ್ನು 2 ವಾರಗಳ ನಂತರ ಖಂಡಿತ ಆಗತ್ತೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯವಾಗೋದಿಲ್ಲ. ಬಟ್ ಆದ್ರೆ ಸಾರ್ವಜನಿಕರಿಗೆ ಇಂತ ಒಂದು ವಿಳಂಬನ ಒಂದು ರೀತಿಯಲ್ಲಿ ಬೇರೆನೆ ಮನಸ್ಥಿತಿಯನ್ನ ತೋರಿಸುತ್ತೆ ಅಂತ ಹೇಳಿ ಅನಂತರ ಹೌದೌದು ಅಸಹಾಯಕತೆಯನ್ನ ತೋರಿಸುತ್ತೆ. ಯಾಕೆಂದ್ರೆ ಎಲ್ಲಿ ಒಂದು ಜನರೆಲ್ಲರೂ ಗಮನಿಸ್ತಿದ್ದಾರೆ ಅಂತ ಪ್ರಕರಣದಲ್ಲಿ ಈ ತರನಾದ ವಿಳಂಬ ಆದ ಪಕ್ಷದಲ್ಲಿ ಜನ ನೋಡದೇ ಇರುವಂತ 99% ಬೇರೆ ಪ್ರಕರಣಗಳಿದಾವೆ. ಅವುಗಳ ಪರಿಸ್ಥಿತಿ ಏನಾಗಿರ್ಬೋದು ಅನ್ನೋ ಒಂದು ಆತಂಕ ಸಹಜವಾಗಿ ಜನರನ್ನ ಕಾಡುತ್ತೆ. ಸೊ ಕಾನೂನಾತ್ಮಕವಾಗಿ ಏನೇ ಇದ್ರು ಕೂಡ ಆ ಒಂದು ನಿರ್ಭಯ ಅವರ ತಾಯಿಯ ಕಣ್ಣಿನಲ್ಲಿ ಏನಿದೆ ಒಂದು ಅಸಹಾಯಕತೆ ಅದನ್ನ ಜನ ಪರಿಗಣಿಸುತ್ತೆ. ನಾವು ವಕೀಲರು ಏನ್ ಹೇಳ್ತೀವಿ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಸೊ ಈ ಪ್ರಕರಣದಲ್ಲಿ ಈ ತರನಾಗಿ ಆಗಿರುವಂತದ್ದು ಖಂಡಿತ ಸಾರ್ವಜನಿಕರ ಒಂದು ವಿಶ್ವಾಸವನ್ನ ಸಂಪಾದನೆ ಮಾಡ್ಲಿಕ್ಕೆ ನಮ್ಮ ವ್ಯವಸ್ಥೆಗೆ ಸಾಧ್ಯವಾಗೋದಿಲ್ಲ. ಓಕೆ, ಅಂದ್ರೆ ಈಗ ಈ ಪ್ರಕರಣದಲ್ಲಿ ಒಬ್ಬೊಬ್ಬರೇ ಒಂದೊಂದು ರೀತಿಯ ಆರೋಪಗಳನ್ನ ಸಲ್ಲಿಸ್ತಾ ಬರ್ತಾರೆ. ಅಂದ್ರೆ ತುಂಬಾ ಡಿಲೇ ಮಾಡೋದಕ್ಕೆ ಇಂತಹ ವಿಚಾರಗಳನ್ನು ಕೈಗೆತ್ತಿಕೊಳ್ತಾರೆ ಅನ್ನೋದು ಈಗ ಸಾರ್ವಜನಿಕವಾಗಿ ಹೇಳುವಂತಹ ಮಾತು ಅಂತ ಹೇಳಿ. ಇನ್ನು ಒಂದ್ ವೇಳೆ ಕ್ಷಮಾದಾನ ಅರ್ಜಿ ಇಲ್ಲ, ಕ್ಷಮಿಸೋದಿಲ್ಲ ಅಂತ ಹೇಳಿ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ರು ಕೂಡ ಮತ್ತೆ ಇವ್ರಿಗೆ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ಹೇಗೆ ಅಂತ ಹೇಳಿ? ಇಲ್ಲ, ಇನ್ಯಾವುದು ಇರೋದಿಲ್ಲ. ಯಾಕೆಂದ್ರೆ ಕೇವಲ ಸೀಮಿತ ಅವಕಾಶಗಳಷ್ಟೇ ಇರುವಂತದ್ದು. ಆ ಸೀಮಿತ ಅವಕಾಶಗಳನ್ನ ಅವರು ಎಕ್ಸಾಸ್ಟ್ ಮಾಡ್ಲಿಕ್ಕೆ 3 ವರ್ಷಗಳಿಗೂ ಹೆಚ್ಚು ಕಾಲಾವಕಾಶ ತಗೊಂಡಿದ್ದಾರೆ. ಯಾವುದು ಕಡ್ಡಾಯವಾಗಿ ಆಗ್ಬೇಕಿತ್ತು ಅದು 2017ರಲ್ಲಿ ಮುಗಿದೋಯ್ತು. 2013ರ ಸೆಪ್ಟೆಂಬರ್ ನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದ್ದಂಥದ್ದು ಪಟಿಯಾಲ ಹೌಸ್ ಕೋರ್ಟ್ ನಲ್ಲಿ. ಸೊ ಅದಾದ ನಂತರ ದೆಹಲಿ ಹೈಕೋರ್ಟ್ ಕೇವಲ 1 ವರ್ಷದಲ್ಲಿ ಕಡ್ಡಾಯವಾದ ಮೇಲ್ಮನವಿಯನ್ನ ಮುಗಿಸಿತ್ತು. ಅದಾದ ನಂತರ ಸುಪ್ರೀಂ ಕೋರ್ಟ್ ತನ್ನ ಅಂತಿಮ ತೀರ್ಮಾನ ತಗೊಳ್ಳಿಕ್ಕೆ 2017ರ ಮೇ ನಲ್ಲಿ ಆಗಿದ್ದಂಥದ್ದು. ಅದಾದ ಮೇಲೆ ಬರುವಂತೆಲ್ಲವೂ ಐಚ್ಛಿಕ. ಸೊ ಅವುಗಳ ವಿಚಾರವಾಗಿ 3 ವರ್ಷಗಳ ಕಾಲ ಎಳೆದಿರುವಂತ ತಪ್ಪು. ಯಾಕಂದ್ರೆ 4 ಜನ ಕಾನ್ವಿಕ್ಟ್ ಗಳಿದ್ದ ಪಕ್ಷದಲ್ಲಿ ಒಬ್ಬರು ರಿವ್ಯೂ ಪಿಟಿಷನ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಕೇಳಬಹುದಿತ್ತು ಉಳಿದ 3 ಜನರಿಗೆ ನೋಟಿಸ್ ಮಾಡಿ ನಿಮ್ಮ ಪ್ರತ್ಯೇಕವಾಗಿ ಸಮಯವನ್ನ ಕೊಡುವುದರ ಬದಲು ದಯವಿಟ್ಟು ಈ ಪ್ರಕರಣದಲ್ಲಿ ಬಂದು ಭಾಗಿಯಾಗಿ ಅಂತ ಹೇಳಿದ್ರೆ ಇಂಥದ್ದು ಯಾವ್ದು ಆಗ್ತಿರ್ಲಿಲ್ಲ. ಸೊ ಬಂದ ಹಾಗೆ ಯಾವಾಗ ಬರ್ತಿರೋ ಬನ್ನಿ, ನೀವು ಬಂದಾಗ ನಿಮ್ಮನ್ನ ಕೇಳ್ತೀವಿ ಅನ್ನುವಂತ ಧೋರಣೆ ನಮ್ಮ ನ್ಯಾಯಾಲಯ ಅವಾಗ ತೋರಿದಂತದ್ದು ಇವಾಗ 3 ವರ್ಷಗಳ ಕಾಲ ಮುಂದೂಡಿದೆ. ಎರಡನೇದು ಏನಂದ್ರೆ ಕಳೆದ 2 ವಾರಗಳ ಹಿಂದೆ ದೆಹಲಿ ಹೈಕೋರ್ಟ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಒಂದು ಆದೇಶವನ್ನ ಕೊಟ್ಟಿದೆ. ಅದೇನಂದ್ರೆ ಇದು ಕಾನ್ಸ್ಪಿರಸಿ ಆಗಿದ್ರಿಂದ ಮತ್ತೆ 4 ಜನರಿಗೆ ಒಂದೇ ಜಡ್ಜ್ಮೆಂಟ್ ನಲ್ಲಿ ಶಿಕ್ಷೆ ಆಗಿರೋದ್ರಿಂದ 4 ಜನರ ಹ್ಯಾಂಗಿಂಗ್ ಅನ್ನ ಒಮ್ಮೆಲೆ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ದಿನಗಳು ಮಾಡೋ ಹಾಗಿಲ್ಲ ಅಂತ ಹೇಳಿರೋದ್ರಿಂದ ಸೊ ಈಗ ಮ್ಯಾಜಿಸ್ಟ್ರೇಟ್ ಆಗುವಂತ ಸಮಸ್ಯೆ ಏನಂದ್ರೆ 4 ಜನರಲ್ಲಿ ಒಬ್ರಿಗೆ ಕ್ಲಿಯರೆನ್ಸ್ ಇಲ್ಲ ಅನ್ನೋದೇ ಆದ್ರೆ 4 ಜನರ ಹ್ಯಾಂಗಿಂಗ್ ಮುಂದೂಡುತ್ತೆ. ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಿ. ಸೊ ಪವನ್ ಕುಮಾರ್ ವಿಚಾರದಲ್ಲಿ ಆಗ್ತಾ ಇರೋದು ಈಗ ಅದೇ ಅಂತ ಹೇಳಿ ಅದು ಉಳಿದವರಿಗೆ ಇಲ್ಲಿ ಸಹಕಾರಿ ಆಗ್ತಿದೆ ಅಂತ. ಖಂಡಿತ ಸಹಕಾರಿ ಆಗ್ತಿದೆ. ಬಟ್ ಅಂದ್ರೆ ಈ ಕೊನೆ ಹಂತದಲ್ಲಿ ಬಂದು ನಿಂತಿರೋದ್ರಿಂದ 14 ದಿನ ಹೆಚ್ಚಂದ್ರೆ 14 ದಿನಗಳ ಕಾಲ ಮುಂದೂಡಬಹುದು. ಬಟ್ ಆದ್ರೆ ಇದನ್ನ ವಕೀಲನಾಗಿ ನಾವು ಏನೇ ಹೇಳಿದ್ರು ಕೂಡ ಸಾರ್ವಜನಿಕರು ಇದನ್ನ ಖಂಡಿತ ತಗೊಳ್ಳೋದಿಲ್ಲ ಸರಿ. ಯಾಕಂದ್ರೆ ಸಾರ್ವಜನಿಕರು ನೋಡುವಂತದ್ದು, ಯಾಕಂದ್ರೆ ಅವ್ರು ಅಷ್ಟೊಂದು ಹೋರಾಟ ಮಾಡಿದಾರೆ. ನಿರ್ಭಯ ಅವರ ತಾಯಿ ಕಳೆದ 3 ತಿಂಗಳಲ್ಲಿ ಆಕೆ ಪಟ್ಟು ಮಾಡಿರುವಂತ ಹೋರಾಟದ ಒಂದು ಸಣ್ಣ ಫ್ರಾಕ್ಷನ್ ಅನ್ನ ನಮ್ಮ ವ್ಯವಸ್ಥೆ ಒಂದ್ ವೇಳೆ ಅಡಾಪ್ಟ್ ಮಾಡ್ಕೊಂಡಿದ್ರೆ ಇಂತ ಒಂದು ರಿಸಲ್ಟ್ ಬರ್ತಿರ್ಲಿಲ್ಲ. ಮತ್ತೆ ಆ ತರನಾಗಿ ಅಷ್ಟೊಂದು ಹೋರಾಟ ಮಾಡೋ ಶಕ್ತಿ, ಸಾಮರ್ಥ್ಯ ಮತ್ತೆ ಒಂದು ಮಾನಸಿಕ ಏನಾಗುತ್ತೆ ರಿಸಾಲ್ವ್ ಎಲ್ರಿಗೂ ಇರೋದಿಲ್ಲ. ಟ್ರೂ ಹೌದು. ಈಗ ಧನಂಜಯ ಅವರು, ಈಗ ಈ ಪ್ರಕರಣದಲ್ಲೇ ನಾವು ನೋಡೋದಾದ್ರೆ ಈಗ ಇಲ್ಲಿಯವರೆಗೂ ಆಯ್ತು, ಇಲ್ಲಿ ಬಂದು ನಿಂತಿದೆ ಅಂತ ಹೇಳಿ ನೀವು ಹೇಳಿದ್ರೆ ಆಗ್ಲಿ. ಅಂದ್ರೆ 14 ದಿನಗಳ ಕಾಲ ಏನಕ್ಕೆ ಅಂದ್ರೆ ಲೆಟರ್ ಅಲ್ಲೇ ಕೊಡಬೇಕಾಗುತ್ತೆ, ಪತ್ರದ ಮೂಲಕನೇ ಕೊಡಲೇಬೇಕು, ಸಾಕ್ಷಿಯ ಮೂಲಕ ಅಂತ ಹೇಳಿ. ಈಗ ಈ ಎಲ್ಲ ತ್ವರಿತಗತಿಯಲ್ಲಿ ಇಷ್ಟೆಲ್ಲ ಆಗುವಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇದೆಯಾ ಹೇಗೆ ಅಂತ? ಈಗ ರಾಷ್ಟ್ರಪತಿ ತಿರಸ್ಕಾರ ಮಾಡಿದ ತಕ್ಷಣನೇ ಇಷ್ಟು ದಿನ ಒಳಗಡೆ ಮಾಡಬಹುದು, ಇಷ್ಟು ದಿನ 1 ವೀಕ್ ಒಳಗಡೆ ಮಾಡಬಹುದು, ಆ ತರದ್ದು ಏನಾದ್ರು ಇದೆಯಾ ಹೇಗೆ ಆಪ್ಷನ್ ಅಂತ? ಒಂದು ವೇಳೆ ಇರುವಂತ ನಿಯಮವನ್ನ ಬದಲಿಸಬೇಕ, ಯಾವುದೇ ಒಂದು ಪ್ರಕರಣಕ್ಕೆ ನಿಯಮವನ್ನ ಅನ್ವಯ ಮಾಡ್ಕೊಡುದು ಅನ್ನುವಂತ ನಿರ್ಧಾರ ತಿಳಿಬೇಕಾದ್ರೆ ಅದು ಮ್ಯಾಜಿಸ್ಟ್ರೇಟ್ ಹಂತದಲ್ಲಿ ಸಾಧ್ಯವಾಗೋದಿಲ್ಲ. ಅದು ಕೇವಲ ಹೈಕೋರ್ಟ್ ಮಾತ್ರ ಅವಕಾಶ ಇರುತ್ತೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ. ಯಾಕೆ ಅಂದ್ರೆ ರಿಟ್ ಅಂತ ಹೇಳ್ತೀವಿ ನಮ್ಮ ಸಂವಿಧಾನದಲ್ಲಿ, ಅಂತ ಒಂದು ಅಧಿಕಾರವನ್ನ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳಿಗೆ ಮಾತ್ರ ಕೊಟ್ಟಿರುವಂತದ್ದು. ಆ ಕಾರಣಕ್ಕೋಸ್ಕರ ರಿಟ್ ಅಧಿಕಾರ ಮ್ಯಾಜಿಸ್ಟ್ರೇಟ್ ಅವರಿಗೆ ಇಲ್ಲದೆ ಇರೋದ್ರಿಂದ ಮ್ಯಾಜಿಸ್ಟ್ರೇಟ್ ರವರು ಜೈಲ್ ಮ್ಯಾನ್ಯುಯಲ್ ಅಲ್ಲಿ ಯಾವುದ ಒಂದು ನಿಯಮ ಇದೆ ಆ ನಿಯಮವನ್ನ ಅನುಸರಿಸಬೇಕಾಗತ್ತೆ. ಆ ನಿಯಮವನ್ನ ಅನುಸರಿಸೋದಿಲ್ಲ ಅಂತ ಹೇಳಲಿಕ್ಕೆ ನ್ಯಾಯಾಧೀಶರಿಗೆ ಅವಕಾಶ ಇರೋದಿಲ್ಲ ಆ ಹಂತದಲ್ಲಿ. ಆ ಕಾರಣಕ್ಕೋಸ್ಕರ ಅವ್ರ ಮುಂದೆ ಇವಾಗ ಪ್ರಕರಣ ಇರೋದ್ರಿಂದ ಅವರು ಆ ನಿಯಮಕ್ಕೆ ಅನುಸಾರವಾಗಿ ಇಲ್ಲ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಸೊ 14 ದಿನಗಳ ಕಾಲ ಮುಂದೂಡುವ ಸಾಧ್ಯತೆ ಹೆಚ್ಚು ಕಾಣುತ್ತೆ. ಮತ್ತೆ ಇನ್ನೊಂದು ದಿನಾಂಕವನ್ನ ನಿಗದಿಪಡಿಸಬೇಕಾಗತ್ತಾ ಹಾಗಾದ್ರೆ? ಹೌದು. ಸೊ ಇನ್ನೊಂದು ದಿನ ಈಗ ಒಂದು ಯಾವ ಒಂದು
ತೀರ್ಪನ್ನ ಕಾಯ್ದಿರಿಸಿದ್ದಾರೆ ಅದರಲ್ಲೇ ಹೇಳುವಂತ ಅವಕಾಶ ಹೆಚ್ಚಿರುತ್ತೆ. ಒಂದು ವೇಳೆ ಏನಾದ್ರೂ ಮ್ಯಾಜಿಸ್ಟ್ರೇಟ್ ರವರು ಇಲ್ಲ ಈ ಪ್ರಕರಣದಲ್ಲಿ ಇನ್ನು ಹೆಚ್ಚು ಕಾಲ ವಿಳಂಬ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ, ನಾಳೆನೆ ಆಗತ್ತೆ ಅಂತ ಹೇಳಿದ ಪಕ್ಷದಲ್ಲಿ ಕಾನ್ವಿಕ್ಟ್ ಗಳು ಮತ್ತೆ ದೆಹಲಿಯ ಹೈಕೋರ್ಟ್ ಮೆಟ್ಲನ್ನ ಬಾಗ್ಲನ್ನ ಬಡಿತಾರೆ ಅಂತ ನಿರೀಕ್ಷಿಸಬಹುದು. ಸೊ ದಟ್ ಮೇ ಹ್ಯಾಪನ್. ಸೊ ಅಂತಿಮವಾಗಿ ಒಂದು ವೇಳೆ ಅದನ್ನ ಮುಂದೂಡಿದ ಪಕ್ಷದಲ್ಲಿ ಹೈಕೋರ್ಟ್ ಆಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಮಾಡ್ಬಿಟ್ಟು ಮುಂದೂಡಿ ತಪ್ಪು ಅಂತ ಹೇಳುವ ಸಾಧ್ಯತೆ ಕಾಣಿಸೋದಿಲ್ಲ. ಒಂದು ವೇಳೆ ಮುಂದೂಡೋದಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ಅವಾಗ ಇಂಟರ್ಫಿಯರ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ. ಹಾಗಾಗಿ ಈಗ ಜನರ ಮುಂದೆ ಈಗ ನಾಳೆನೆ ಆಗುತ್ತೆ ಅನ್ನುವಂತಹ ಒಂದು ರೀತಿಯ ನಿರೀಕ್ಷೆ ಇತ್ತು. ಬಟ್ ಆ ವಿಚಾರ ಏನಿದೆ ಅದು ಖಂಡಿತವಾಗ್ಲೂ ನಾಳೆ ಆಗೋದಕ್ಕೆ ಚಾನ್ಸಸ್ ಇಲ್ಲ ಅನ್ನುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂತ. ನಾಳೆ ಆಗುವ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ನಿಯಮಗಳಿರೋದ್ರಿಂದ ಆ ನಿಯಮಗಳಿಗೆ ಬದ್ಧವಾಗಿರ್ಬೇಕಂತ ನ್ಯಾಯಾಲಯದ ಮುಂದೆ ಇವರೆಲ್ಲರೂ ಇರೋದ್ರಿಂದ ಇವಾಗ ಒಂದು ವೇಳೆ ದೆಹಲಿಯ ಹೈಕೋರ್ಟ್ ಆಗಿದ್ದಿದ್ರೆ ಹೈಕೋರ್ಟ್ಗೆ ಒಂದು ಅಸಾಧಾರಣ ಒಂದು ಅಧಿಕಾರವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಕೆಲವು ನಿಯಮಗಳನ್ನು ಕೂಡ ಒಂದು ಅನ್ವಯ ಆಗ್ತಿರೋ ಹಾಗೆ ತೀರ್ಪನ್ನ ಕೊಡ್ಲಿಕ್ಕೆ. ಸೊ ಆಗ ನಿರೀಕ್ಷೆ ಮಾಡಬಹುದಿತ್ತು ಸಾರ್ವಜನಿಕರು. ಬಟ್ ಆದ್ರೆ ಇದು ಈ ಮ್ಯಾಜಿಸ್ಟ್ರೇಟ್ ಅವರ ಹಂತದಲ್ಲಿ ಆ ರೀತಿ ನಿರೀಕ್ಷೆ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಮ್ಯಾಜಿಸ್ಟ್ರೇಟ್ ಅವರು ಸಹಜವಾಗಿ ಮುಂದೂಡಿದ ಪಕ್ಷದಲ್ಲಿ ಮುಂದೂಡಿದ್ದು ತಪ್ಪು, ಆ ಕಾರಣಕ್ಕೋಸ್ಕರ ನೀವು ಮತ್ತೆ ಇದನ್ನ ಇಗ್ನೋರ್ ಮಾಡಿ ಈಗಲೇ ಹ್ಯಾಂಗ್ ಮಾಡಿ ಅಂತ ಹೇಳೋ ಸಾಧ್ಯತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಎಕ್ಸರ್ಸೈಸ್ ಮಾಡೋದಿಲ್ಲ ಸಾಧಾರಣವಾಗಿ. ಓಕೆ ಓಕೆ ಫೈನ್, ಥ್ಯಾಂಕ್ ಯು ಕೆ ವಿಧಾನ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಗಲ್ಲು ಶಿಕ್ಷೆಗೆ ಗುರಿಯಾದ ಅಪರಾಧಿಯನ್ನ ಜೈಲಿನಲ್ಲಿ ಹೇಗೆ ನೇಣುಗಂಬಕ್ಕೆ ಏರಿಸಲಾಗುತ್ತೆ, ಗಲ್ಲು ಶಿಕ್ಷೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಹ್ಯಾಂಗ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದ ಸದ್ಯ ನಿವೃತ್ತಿಯಲ್ಲಿರೋ ಸಿದ್ದಪ್ಪ ಕಾಂಬ್ಳೆ ವಿವರಿಸಿದ್ದಾರೆ ನೋಡಿ. ನಾವು ಮೊದಲು ಒಳಗಡೆ ನೂಲಹಗ್ಗ ತಯಾರು ಮಾಡ್ಕೋಬೇಕಾಗ್ತದೆ. ನೂಲಹಗ್ಗ ತಯಾರು ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಅದು ಸಲೀಸಾಗಿ ಇದು ಮಾಡ್ಬೇಕಂತೇಳಿ ಅದಕ್ಕೆ ಒಂದು ಗ್ರೀಸ್ ಬೆಣ್ಣೆ ಆಗಲಿ ಅದನ್ನ ಸವರ್ತೀವಿ ಸರ್. ಒಂದು 45 ಕಿಲೋ ಉಸುಕದ ಚೀಲ ಹಾಕಿ, ಯಾಕಂದ್ರೆ ಹಗ್ಗ ನೂಲಿಂದ ಇರ್ತದಲ್ಲ ಅದು ಆ ತೆಳಗೆ ಅದು ಹಿಗ್ಗೋದು ಕುಗ್ಗೋದು ಮಾಡ್ತಿರ್ತದಲ್ರಿ ಅದು. ಯಾಕಂದ್ರೆ ಅದು ಒಂದು ಲೆವೆಲ್ಗೆ ಬರ್ಬೇಕಂತ ಹೇಳ್ಕೇಸಿಂದ ಅದಕ್ಕೆ ನಾವು ಒಂದು 7-8 ದಿವಸ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಗ್ಯಾಲರಿ ಮಗಲಾಗ ಒಂದು 6 ಶೆಲ್ ಅದಾವ. ಆ ಶೆಲ್ಲಿಗೆ ಗ್ಯಾಲರಿ ಮಗಲಾಗ ಶೆಲ್ ಏನದಲ್ರಿ ಅಲ್ಲಿ ತಂದು ನಾವು ಲಾಕ್ ಮಾಡ್ತೇವೆ. ಒಂದು ದಿವಸ ಮುಂಚಿತವಾಗಿ, ನಾಳೆ ಕೊಡೋದಿತ್ತಂದ್ರೆ ಇವತ್ತು ಮುಂಚಿತವಾಗಿ ತಂದು ಲಾಕ್ ಮಾಡ್ತೇವೆ. ಲಾಕ್ ಮಾಡಿದ ಮೇಲೆ ಅವ್ರು ಕೆಲವೊಂದು ಅಹವಾಲುಗಳು ಏನದಾವ ಅವನ್ನೆಲ್ಲ ಕೆಲವೊಂದು ಅವ್ರು ಏನು ಹೇಳೋದು ಕೇಳೋದು ಇರ್ತದ, ಅವ್ರ ಸಂಬಂಧಿಕರಿಗೆ ಏನು ತಿಳಿಸೋದು ಇರ್ತದ ಮಾಡೋದ ಅಂತವ್ ಯಾವ ಇದ್ರತ್ತಂದ್ರೆ ಅವನ್ನೆಲ್ಲ ಬರ್ಕೊಂಡು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಹೇಳ್ದ ನಾಳೆಗೆ ಕೊಡೋದೈತೆ ಅಂತಂದ್ರೆ ಇವತ್ತು ರಾತ್ರಿ ಎಲ್ಲ ನಾವು ಗ್ಯಾಲರಿ ಪ್ರಿಪರೇಷನ್ ಮಾಡ್ಕೋಬೇಕಾಗ್ತದೆ. ಅವ್ರಿಗೆ ಎಷ್ಟು ವೇಟ್ ಇರ್ತಾರ ಆ ವೇಟ್ ಪ್ರಕಾರ ಅವ್ರಿಗೆ ಎಷ್ಟು ಹಗ್ಗ ಬಿಡ್ಬೇಕು, ಹಗ್ಗ ಬಿಟ್ಟ ತಕ್ಷಣ ಅವ್ರಿಗೆ ಜೀವ ಹೋಗ್ತದ ಅನ್ನೋದೊಂದು ನಮ್ಮಲ್ಲಿ ಜೈಲ್ ಮ್ಯಾನ್ಯುವಲ್ದಲ್ಲಿ ಇದು ಅದ. ಆ ಪ್ರಕಾರ ನಾವು ಅದನ್ನ ಹಗ್ಗಗಳೆಲ್ಲ ತಯಾರು ಮಾಡ್ಕೊಂಡಿರ್ತೀವಿ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನೆಸಿಗಿನಾಗ ಅವರಿಗೆ ನಾಷ್ಟ ಮಾಡಿದ್ರೆ ನಾಷ್ಟ ಕೊಡ್ತೀವಿ, ನಾವು ಮಾಡ್ತೀವಿ ಅಂತಂದ್ರೆ ಕೊಡ್ತೀವಿ. ನಾವು ಪ್ರೊಸೀಜರ್ ಪ್ರಕಾರ ಏನ್ ಕೊಡ್ಬೇಕು ಅನ್ನೋದು ಕೊಡ್ತೀವಿ. ಅವ್ರು ಏನ್ ತಿಂತಾರ ಅದನ್ನೆಲ್ಲ ಕೊಡ್ತೀವಿ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅವ್ರ ಏನ್ ಮಾಡಿಬಿಡ್ತೀವಿ, ಆ ಶೆಲ್ದಿಂದ ತಗೊಂಡ್ ಬರ್ತೀವಿ. ಆ ವೆಕೆಟ್ ಅವ್ರದಿಂದ ಆಚೆ ಕಡೆ ಅವ್ರಿಗೆ ಕರಿ ಟೊಪ್ಪಿ ಹಾಕ್ತಿವಿ. ಕರಿ ಟೊಪ್ಪಿ ಹಾಕೊಂಡು ಅವ್ರನ್ನ ಕರ್ಕೊಂಡು ಬರ್ಬೇಕಾದ್ರೆ ಒಂದಿಬ್ಬರು ಮಂದಿ, ಒಬ್ಬನ ಕೊಡೋದಂದ್ರೆ ಒಂದಿಬ್ಬರು ಮಂದಿ ಹೋಗಿ ಕರ್ಕೊಂಡು ಬಂದು ಗ್ಯಾಲರಿಗೆ ಹಚ್ತೀವಿ. ಹೆಂಗಂದ್ರೆ ಏನ್ರಿ ಒಂದು ರೋಲ್ ಹಾಕೊಂಡ ಸಿಸ್ಟಮ್ ಅದು. ಏನಾಗ್ತದೆ, ಒಂದು ಆತ್ಮಹತ್ಯೆ ಮಾಡ್ಕೊತ ಮನುಷ್ಯ ಗಿಡಕ್ಕೆ ಹತ್ತಿ ಒಂದು ಸೇರಿ ಕಡ್ಕೊಂಡು ಜಿಗಿತಾನ. ಇಲ್ಲಿ ಏನಾಗ್ಬಿಟ್ಟದ, ನ್ಯಾಯಾಲಯದ ಆದೇಶ ಪ್ರಕಾರ ನಾವು ಯಾವ ರೀತಿ ಅದನ್ನ ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಾಗ್ತದೆ ಅಷ್ಟೇ.